नहीं सारुण के यहाँ कुछ तो गड़बड़ है, जरूर कोई ना कोई गड़बड़। ಸೊ ನಮ್ಮ ಮೋಟೋ ವ್ಲಾಗ್ ಸೆಟಪ್ ಆಗ್ಯದ. ನಿಮಗೆ ಡೈರೆಕ್ಟ್ ಗೋಪ್ರೋದೇ ಪಿ ಒ ವಿ ತೋರಿಸ್ತೇನೆ. ಗೊತ್ತೇ ಆಗ್ತದೆ ಒಂದೆರಡು ಮಾತು ಹೇಳಿ. 1 to 10 ತನಕ ಟೂ ಹಂಜ ಓದಿಲ್ಲ. ಸೊ ಗ್ರೀನರಿರ ಭಾಳ ಅದ, ಎಂಜಾಯ್ ಮಾಡ್ತೀವಿ. ಒಂದೆರಡು ಫೋಟೋಸ್ ಕ್ಲಿಕ್ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಇಲ್ಲೇ ನಾವು ಯಾವಾಗಾರ ಗಾಡಿ ರಿವ್ಯೂ ಅದು ಮಾಡಿದ್ರೆ ಇಲ್ಲೇ ಬರ್ತೀವಿ. ಸರಡ್ನ ಇದು ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ಎರಡೆರಡು ಸಲ ಟ್ಯಾಗ್ ಕೊಡೋದಿನ ಅಂದ್ರೆ ಭಾಳ ದಿನ ಆದ್ಮೇಲೆ ವ್ಲಾಗ್ ಶೂಟ್ ಮಾಡತ್ತೀನಿ. ಡೈಲಿ ವ್ಲಾಗ್ಸ್ನು ಶೂಟ್ ಮಾಡಿದ್ದಿಲ್ಲ, ಇನ್ಸ್ಟಾಗ್ರಾಮ್ನಾಗೂ ಶೂಟ್ ಮಾಡಿಲ್ಲ. ಯಾರ್ಯಾರು ನೋಡ್ತಿರ್ತೀವಿ ನನ್ನ ಪೇಜ ಆ್ಯಕ್ಟಿವ್ ಇರ್ತೀರಿ ಇನ್ಸ್ಟಾಗ್ರಾಮ್ನಾಗ, ಅವ್ರಿಗೆ ಗೊತ್ತಿರ್ತದೆ ನಾ ಏನು ಭೀ ಶೂಟ್ ಮಾಡಿಲ್ಲ. ಆಲ್ಮೋಸ್ಟ್ 1 ಮಂತ್ ಆಗ್ಯದ. ಯಾಕಂತ ಹೇಳಿ ಆಮ್ಯಾಗ ರೀಸನ್ ಹೇಳ್ತೀನಿ. ಮೋಟೋ ವ್ಲಾಗ್ ಸೆಟಪ್ ಹಾಕೊಂಡು ಹೇಳ್ತೀನಿ. ಈಗ ಸದ್ಯಕ್ಕಾರ ಮಮ್ಮಿಗೆ ಬಿಟ್ಟು ಬರಬೇಕು ಮತ್ತು ಆಮೇಲೆ ಜಿಮ್ಮಿಗೆ ಹೋಗ್ಬೇಕು. ಜಿಮ್ಮಿನ ತೋರಿಸ್ತೀನಿ. ಫಸ್ಟ್ ಅವಿನಾಶ್ ಅವ್ರ ಮನೆಗೆ ಹೋಗ್ತೀನಿ. ಅವಿನಾಶ್ ಅವ್ರು ಅಲ್ಲಿ ಅವನಿಗೆ ಪಿಕ್ ಮಾಡಿ ಮತ್ತು ಜಿಮ್ಮಿಗೆ ಹೋಗಿ ನೆಕ್ಸ್ಟ್ ವ್ಲಾಗ್ ತೋರಿಸ್ತೀನಿ. ಆಮೇಲೆ ಏನೇನು ಮಾಡ್ತೀನಿ ಅಂತ. ಈಗ ಜಿಮ್ಮಿಗೆ ಹೋಗಾಗ ಮೋಟೋ ವ್ಲಾಗ್ ಸೆಟಪ್ ಹಾಕೋಬೇಕಂದಿದ್ದ, ಬಟ್ ಅದೊಂದು ಕ್ಲಿಪ್ ಸಿಗಲ್ಲೋಗ್ಯದ ನನಗೆ, ಎಲ್ಲಿ ಟೇನು ಸಿಗಲ್ಲೋಗ್ಯದ. ನಿನ್ನೆ ಹೋಲ್ ನೈಟ್ ಹುಡುಕ್ಯಾಡಿನ ಅಂದ್ರೆ ಭೀ ಸಿಕ್ಕಿಲ್ಲ. ಗೋಪುರದಾಗ ಚಾರ್ಜ್ ಬಿದ್ದಿದ್ದಿಲ್ಲ. ಇರಲಿ, ಮಧ್ಯಾಹ್ನ ಮಾಡಮಿ. ಗುಲ್ಬರ್ಗದಾಗಾರ ಸದ್ಯಕ್ಕೆ ಮಳೆಗಾಲದ, ಮಳೆ ಬರ್ತದೋ ಏನಿಲ್ಲೋ ನೋಡ್ಬೇಕು. ನಾವು ಮೋಟೋ ವ್ಲಾಗ್ ಸೆಟಪ್ ಕಂಪ್ಲೀಟ್ ಆಗ್ಯದ, ಮಳೆ ಸ್ಟಾರ್ಟ್ ಆಗ್ಯದ. 1-2-3 ರೈಡ್ಸ್ ಅದಾವ ಮತ್ತು ಒಂದು ಟ್ರಿಪ್ಪಿಗೆ ಭೀ ಹೊಂಟೀನಿ. ಎಲ್ಲ ಶೂಟ್ ಮಾಡ್ತೀನಿ. ಟ್ರಿಪ್ ಎಲ್ಲ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ ಹೇಳ್ತೀನಿ. ಇಲ್ಲ ಹಾಗೆ ಇನ್ನು ಒಂದು ವೀಕ್ ಅದ ಟ್ರಿಪ್ಪಿಗೆ ಟೈಮಿಂಗ್. ಯಾವಾಗ ಹೇಳ್ತೀನಿ ನನಗೂ ಗೊತ್ತಿಲ್ಲ. ಸ್ಟೇ ಟ್ಯೂನ್ಡ್. ಕಟಿಂಗ್ ಮಾಡಿಸ್ಕೊಂಡೇನು ಹ್ಯಾಂಡ್ಸಮ್ ಕಾಣತ್ತೀನಿಲ್ಲ. ನಡಿ ಸೊ ಈಗ ಅವಿನಾಶ್ ಅವ್ರ ಮನೆಗೆ ಬಂದು ಅವಿನಾಶ್ ಕರ್ಕೊಂಡು ಜಿಮ್ಮಿಗೆ ಹೊಂಟೀವಿ. ಜಿಮ್ಮಿಗೆ ಹೋಗಿ ಸಿಕ್ಕಿರ್ತಾನೆ. ಬತ್ತು ನೋಡ್ರಿ ನಮ್ಮ ಜಿಮ್ಮ. ಏನು ಡೆಕೋರೇಷನ್ ಮಾಡ್ರಲ್ಲ, ಹೊಂಟಿನಲ್ಲಿ ಡೆಕೋರೇಷನ್ ಮಾಡ್ರ? नहीं सारुण के यहाँ कुछ तो गड़बड़ है, जरूर कोई ना कोई गड़बड़। ಟಾಟಾ ಬಾಯ್, ಸಂಜೆಗೆ ಸಿಗಮ್. A few moments later. ಸೊ ನಮ್ಮ ಪ್ಲ್ಯಾನ್ದಾಗ ಅಡ್ಡುಗಳು ಬರ್ತಿರ್ತಾವ. ಈಗ ಏನು ಅಡ್ಡುಗಳು ಅಂದ್ರೆ ಅಡ್ಡುಗಳು ಹೇಳೋಕ್ಕಾಗಲ್ಲ. ಕೆಲಸ ಮಮ್ಮಿಗೆ ಬಿಡ್ಬೇಕಂತ ಏನೋ ಫಂಕ್ಷನ್ ಅದಂತ ಮಮ್ಮಿಗೆ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಮೋಟೋ ವ್ಲಾಗ್ ಸೆಟಪ್ ಮಾಡೋದು. ಅರ್ಧ ಮಾಡಿದ್ದ, ಅದು ಶೂಟ್ ಮಾಡಿಲ್ಲ, ಫುಲ್ ಮಾಡಿ ತೋರಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ದ. ಈಗ ಮತ್ತೆ ರಿಟರ್ನ್ ಮಾಡ್ತೀನಿ. ಈಗ ಬರೀ ಟೆಸ್ಟ್ ಮಾಡೋದಷ್ಟೇ ಅದ. ಗಾಡಿ ಮ್ಯಾಗ ಒಂದ್ಸಲ ಟೆಸ್ಟ್ ಮಾಡ್ತೀನಿ, ರೂಮ್ನಾಗ ಹಾಕೊಂಡು ಒಂದ್ಸಲ ಟೆಸ್ಟ್ ಮಾಡ್ತೀನಿ. ಹೆಂಗೆ ವಾಯ್ಸ್ ಬರ್ತದೆ ಏನಿಲ್ಲ ನಿಮ್ಗೆ ತೋರಿಸ್ರಿ ಅಂತ. ಶೇರ, ಲೈಕ, ಸಬ್ಸ್ಕ್ರೈಬ್ ಉಲ್ಟಾ ಹೇಳಿನ ಬೇಕಂತೆ ಮಾಡಿರಿ. ನಮ್ಮ ಪುಣ್ಯಕ್ಕೆ ಇವತ್ತು ಬಿಸಿಲು ಬಿದ್ದದ, ಮಳೆ ಬಂದಿಲ್ಲ. ಇದು ಏನು ಕ್ರ್ಯಾಕ್ ಆಗಲ್ಲ. ಸೊ ನಮ್ಮ ಕಾರ್ ನೋಡ್ರಿ ಇಲ್ಲೇ ನಿಂದಿರ್ಸೀವಿ. ಇಲ್ಲೇ ಸಿದ್ದಿಪ್ರಿಯ ಹೋಟೆಲಿಗೆ ಬಂದೀವಿ, ಜರ್ಗಿ ಕಾಲನಿ ಒಳಗೆ. ಸೊ ನಮ್ಮ ಮೋಟೋ ವ್ಲಾಗ್ ಸೆಟಪ್ ಆಗ್ಯದ. ನಿಮಗೆ ಡೈರೆಕ್ಟ್ ಗೋಪ್ರೋದೇ ಪಿ ಒ ವಿ ತೋರಿಸ್ತೇನೆ. ಆ್ಯಂಗಲ್ ಒಂದು ನೋಡ್ಕೋಬೇಕು, ಹ್ಯಾಂಗೆ ಬರ್ತದೆ ಗೊತ್ತಿ? ಹಾಂ ರೈಟ್. ಆಫ್ ರೋಡ್ ಟೆಸ್ಟ್ ಮಾಡಿ ಬಂದಿಲ್ಲ, ನೈಟ್ ಟೆಸ್ಟ್ ಮಾಡಿ ಬಂದಿಲ್ಲ. ಸೊ ಅದರ ಕ್ಲಿಯರ್ ಬಂದಿಲ್ಲ. ಈಗ ಮತ್ತೆ ಇನ್ನೊಂದ್ಸಲ ಟೆಸ್ಟ್ ಮಾಡೋಣ ಕೂಡ. ಮೈಕ ಮತ್ತು ಬೇರೆ ಕಡೆ ಕುಂದಿರ್ಸೀನಿ. ಇನ್ನೊಂದ್ಸಲ ಟೆಸ್ಟ್ ಗಾಳಿ ಸ್ವಲ್ಪ ಬರ್ತದೆ ಸೌಂಡ್. ನನಗೆ ಅನ್ಸಬಟ್ಟಿ ಫೋನ್ ಅಂತಂದ್ರೆ ಬರ್ತದೆ, ಇದ್ರಾಗ ಏನು ದೊಡ್ಡದಲ್ಲ. ಇದು ಮೇನ್ ಇದು ಗಾಳಿ ಬರಬಾರ್ದು ಸೌಂಡ್ ಅಂತೇಳಿ ಮೈಕ್. ಹಾಂ, ಈ ಗೋಪುರದವ್ರು ಭಾಳ ಹರಾಮಿರಾರೆ ಇವ್ರು. ಗೊತ್ತೇ ಆಗ್ತದೆ ಒಂದೆರಡು ಮಾತು ಹೇಳಿ. 1 to 10 ತನಕ ಟೂ ಹಂಜ ಓದಿಲ್ಲ.
ಮೈಕ್ ಟೆಸ್ಟಿಂಗ್ ಪ್ರವೀಣ್ ಅವ್ರ ಸಂಗಟ ಬಂದೀವಿ ಮೈಕ್ ಟೆಸ್ಟಿಂಗ್ ಮಾಡ್ಲಿಕ್ಕೆ. ಪ್ರವೀಣ್ ಅವ್ರು ಕಾಣತ್ತಾರ ಗ್ರೀನರಿ ಫುಲ್ ಅದ. ಈಗ ಮೈಕ್ ಹಚ್ಚಿ ಮಾತಾಡೋಲ್ಲಿಗೆ ಬರೀ ಮೀಡಿಯಾ ಮಾಡ್ಲಿಂತ ಮಾತಾಡ್ತೀವಿ. ನೋಡೋಣ ಹೆಂಗೆ ಬರ್ತದೆ ಸೌಂಡ್. ಈಗ ಬರೀ ಮೀಡಿಯಾ ಮೇಲೆ ಟೆಸ್ಟ್ ಮಾಡಮಿ. ಯೂಟ್ಯೂಬರ್ ಕೇಳಿ ಸಾಕಾಗ್ಯದ. ಮೈಕ್ ಟೆಸ್ಟಿಂಗ್ ಗಾಳಿ ಹೆಂಗೆ ಹೊಂಟೋದು ಏನಿಲ್ಲ ಯಾರಿಗೂ ಗೊತ್ತಿಲ್ಲ. ಗಾಳಿ ಭಾಳ ಅದ ಅಂಥೇಳಿ ಇಷ್ಟು ಅನಿಸ್ಲತ್ತದ. ಏನು ಈಗ ಹೈವೇ ಮೇಲೆ ಹೋದಾಗಾರ ಇಷ್ಟು ಗಾಳಿ ಹೊಡಿಬೇಕೆ, ಏನು ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡ್ನಾಗ ಆ್ಯಕ್ಚುಲಿ ಕ್ಯಾಪ್ಚರ್ ಆಗಲ್ಲ ಅಂತ ಅನಿಸ್ತದೆ ಅಷ್ಟು ನಾಯ್ಸ್. ನೋಡಮ್ ನಾ ಮತ್ತು ಪ್ರವೀಣ್ ಸೇರಿ ಮೈಕ್ ಟೆಸ್ಟ್ ಮಾಡೋಕೆ ಬಂದಿದ್ದೆವು. ಗೋಪ್ರೋದು ಮೀಡಿಯಾ ಮಾಡ್ಲಿಂತೆ ಜಾಸ್ತಿ ಸಣ್ಣ ಹೊಂಟವು ಸೌಂಡ ಮೈಕಿನ. ಅದು ಮೌನದು 200 ರೂಪಾಯಿ 400 ರೂಪಾಯಿ ಕೊಟ್ಟು ವೇಸ್ಟ್ ಆಯ್ತದು ಮೈಕ. ಸೊ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಭಾರಿ ಬರ್ತಾವೆ ಮೀಡಿಯಾ ಮಾಡ್ಲಿಂತ. 2-3 ಟ್ರಿಪ್ಪು ಹೆಂಗೆ ಹೇಳಿನಲ್ಲ ಫಸ್ಟಿಗೆ ವೀಡಿಯೋದಾಗ ಸ್ಟಾರ್ಟಿಂಗ್ನಾಗ ಹೇಳೀನಿ. 2-3 ಟ್ರಿಪ್ಪಿನ್ನು ವೀಡಿಯೋಸ್ ಬರ್ತಾವೆ. ಸ್ಟೇ ಟ್ಯೂನ್ಡ್ ಆಗಿರಿ. ಈಗ ಸದ್ಯಕ್ಕರ ನಮ್ಮ ಪ್ರವೀಣ್ ನೋಡ್ರಿ ಅಷ್ಟು ಹ್ಯಾಂಡ್ಸಮ್ ಕಾಣೋದು. ಸೊ ಗ್ರೀನರಿರ ಭಾಳ ಅದ, ಎಂಜಾಯ್ ಮಾಡ್ತೀವಿ. 1-2 ಫೋಟೋಸ್ ಕ್ಲಿಕ್ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಮೈಕ್ಲೆ ಬರೋಬರ್ ಹೊಂಟಿಲ್ಲ. ಈಗ ಇಲ್ಲಿ ಬ್ಯಾಡ ಲೊಕೇಶನ್ ಅಂತೇಳಿ ಇನ್ನೊಂದು ಕಡೆ ಹೊಂಟೀವಿ ಫೋಟೋಶೂಟ್ ಮಾಡೋಕೆ. ಸೊ ಇಲ್ಲೇ ನಾವು ಯಾವಾಗಾರ ಗಾಡಿ ರಿವ್ಯೂ ಅದು ಮಾಡಿದ್ರೆ ಇಲ್ಲೇ ಬರ್ತೀವಿ. ಸರಡ್ನ ಹಿಂಗೆ ಇದು ನೀ ನೋಡಿಲ್ಲ ಓಣ ಜಸ್ಟ್ ಮಿಸ್ ನೋಡು. ಅಲ್ಲಿತ್ತು ಇವತ್ತು ವಿಕೆಟ್ ತುಂಬ ಅವನು. ಇಲ್ಲಿ ಈಗ ಒಂದು ತೀರ್ಥ ಸ್ಥಳಕ್ಕೆ ಹೊಂಟೀವಲ್ಲ, ಅದಕ್ಕೆ ಹೋದೆವು ಪ್ರಯಾಣ. ತೀರ್ಥ ಸ್ಥಳಕ್ಕೆ ಹೊಂಟೀವಿ ಅಂತ ಹೊಳ್ದೇವು. ದೇವರಿಂದ ಆಶೀರ್ವಾದ ಅವ ಅಂತ ಹೇಳಿ ಗೊತ್ತಾಯ್ತು. ಇಲ್ಲಿ ಪೂರಾ ಟಂಕರ್ ಅದಪ್ಪ, ಟಯರ್ ಎಲ್ಲ ಅಲ್ಲಾಡ್ಲಕ್ಕ. ಇಲ್ಲಿ ಒಳಗೆ ಗ್ರೀನರಿ ಇಲ್ಲೇ ಹಚ್ಚವನ್, ಇಲ್ಲೇ ಗಿಡ ತಳ ಹಚ್ಕೊಂಡ್ ಯಾ ನಮೂನ ಐತಲ್ಲ. ನಾವೇನಿಲ್ಲಿ ಬಂದು ಮನಿನೇ ಕಟ್ತೀವ ಹಾಗೆ. ಗ್ರೀನರಿ ನೋಡ್ರಿ, ಇಲ್ಲೆಲ್ಲ ಲೇಔಟ್ ಹಾಕ್ಯಾರ. ಮನೆ ಆದ್ಮೇಲೆ ಈಗ ಗ್ರೀನರಿನೂ ಇರಲ್ಲ, ಏನೂ ಇರಲ್ಲ. ಈಗ ನೋಡ್ರಿ